ನಮ್ಮ ಅತ್ತೆ ಇದ್ದಿದ್ರೆ ಈ ಕಾಳೆಲ್ಲ ಇಸಿ ಕೊಡೋರು ಕಣ್ರಿ. ಸಿಕ್ಕಿದ್ದೀನಿ. ಮಗಳ ಮನೆಗೆ ಹೋಗಿದ್ದಾರೆ. ನಾನೇನು ಹೇಳಿಲ್ಲ ಕಣ್ರಿ ಅವರಿಗೆ. ಏನತ್ತೆ ಯಾವಾಗೂ ವಟ ವಟ ಅಂತೀರಾ, ಸುಮ್ಮನಿರತ್ತೆ ಅಂದೆ ಅಷ್ಟೇ ಕಣ್ರಿ. ಬೇರೆ ಏನು ನಾನು ಹೇಳಿಲ್ಲ ನಮ್ಮ ಅತ್ತೆಗೆ. ಅಷ್ಟಕ್ಕೆ ಮುನ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಣ್ರಿ ಅವ್ರ ಮಗಳ ಮನೆಗೆ. ನೋಡಿ ಅವರು ಮನೇಲಿಲ್ಲ ಅಂತಕ್ಕೆ ಮನೆಯೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಕಣ್ರಿ. ಅವರಿದ್ದರೆ ಮನೇಲಿ ಕಳೆ. ಅವ್ರು ವಟ 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 ಅಂದ್ಕೊಂಡು ಓಡಾಡ್ತಿರ್ಬೇಕು. ಅವಾಗಲೇ ಮನೇಲೊಂದು ಲಕ್ಷಣ. ಅವರಿದ್ದಿದ್ರೆ ಎಷ್ಟು ನನಗೆ ಹೆಲ್ಪ್ ಮಾಡೋರು ಗೊತ್ತೇನ್ರಿ. ಅವರೆಕಾಯಿ ತಗೊಂಬರೋರು, ಅವರೆಕಾಯಿ ಬಿಡಿಸೋರು, ನೆನೆಸೋರು, ಕಾಳಿಸಿ ಕೊಡೋರು, ಅದಕ್ಕೆ ಮಟನ್ನೋ ಚಿಕನ್ನೋ ತಂದು ಕೊಡೋರು, ಬೆಳಗ್ಗೆ ಎದ್ದೋಳೋರು, ಹಾಲು ತೊಗೊಂಡು ಬರೋರು, ಬಾಗಿಲು ಸಾರಿಸೋರು, ಕಾಫಿ ಮಾಡ್ಕೊಂಡು ಕುಡಿಯೋರು ಅವರೇನೆ. ಆಮೇಲೆ ನಾನು ಎದ್ದೇಳ್ತಾ ಇದ್ದೆ ಕಣ್ರಿ. ಇವಾಗ ನೋಡಿ ಹೋಗಿ ಒಂದು ವಾರ ಆಯಿತು. ಒಂದು ವಾರದಿಂದ ಎಷ್ಟು ಕೆಲಸ ಗೊತ್ತೇನ್ರಿ ಮನೆಯಲ್ಲಿ. ಅದಕ್ಕೆ ರೀ ಹೇಳೋದು, ನಾವೇ ಸ್ವಲ್ಪ ಬಾಯಿ ಕಮ್ಮಿ ಮಾಡ್ಕೋಬೇಕು ಸೊಸೆದಿರು. ಇವಾಗ ನೋಡ್ರಿ, ಅವ್ರು ಹೋದ್ಮೇಲೆ ಅವರಿಲ್ಲ ಮನೆಯಲ್ಲಿ ಅಂದಮೇಲೆ ಅವ್ರ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನು ಫಸ್ಟೇ ಅರ್ಥ ಮಾಡ್ಕೊಂಬಿಟ್ರೆ ನಾವು ಅಲ್ಲೋರಾ. ತುಂಬ ಬೇಜಾರಾಗುತ್ತೆ ರೀ. ಜೀವನ ಇಷ್ಟೇ ರೀ, ಇರೋವರೆಗೂ ಚೆನ್ನಾಗಿರಬೇಕು. ಯಾವತ್ತು ಹೋಗುತ್ತೋ ಏನೋ ಈ ಜೀವ, ಯಾರಿಗೆ ಗೊತ್ತು ಹೇಳ್ರಿ. ಯಾವತ್ತಾದರೂ ಹೋಗ್ಬೋದು. ನೀರಿನ ಮೇಲೆ ಗುಳ್ಳೆ ಥರ ಮನುಷ್ಯನ ಜೀವ ಇರೋದು. ನಾನು ಅಷ್ಟು ಹೇಳ್ಬಾರ್ದಾಗಿತ್ತು. ಅವ್ರು ವಟ ವಟ ಅಂದ್ಕೊಂಡಿದ್ರು ಎಲ್ಲ ಕೆಲಸ ಮಾಡೋರು ಕಣ್ರಿ. ಏನೋ ಅವ್ರಿಗೊಂಥರ ಅಭ್ಯಾಸ ವಟ ವಟ ಅನ್ನೋದೇ. ಮುಂಚಿಂದನೂ ಹಂಗೆ ಅವ್ರು ಮಾತಾಡೋದು. ನಾನು ಇಷ್ಟು ವರ್ಷ ಆಗಿದೆ, ಅರ್ಥ ಮಾಡ್ಕೊಂಡಿದ್ದೀನಿ ಅವ್ರನ್ನ. ಏನು ಮಾತಾಡ್ತಿರ್ಲಿಲ್ಲ ನಾನು. ಏನು ಮೊನ್ನೆ ಬಾಯಿ ತಪ್ಪಿ ಹೇಳ್ಬಿಟ್ಟೆ ಕಣ್ರಿ. ಏನತ್ತೆ ಹಿಂಗೆ ವಟ ವಟ ಅಂತ ಮಾತಾಡ್ಕೊಂಡು ಓಡಾಡ್ತೀರಾ ಅಂದ್ಬಿಟ್ಟೆ ರೀ. ನಮಗೆ ಇಷ್ಟಿದ್ಮೇಲೆ ಕೋಪ ಅವ್ರಿಗೆ ಎಷ್ಟು ಇರಬೇಡ ಹೇಳಿ. ಅವ್ರು ನಮಗಿಂತ ಸೀನಿಯರು. ಅವ್ರು ಎಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ಮಕ್ಕಳು ಬೆಳೆಸ್ಕೊಂಡು ಬಂದಿರ್ತಾರೆ. ಅವರು ನೋಡಿ ನಾವು ಕಲಿಯೋದು ತುಂಬ ಇದೆ. ಏನು ಮಾಡೋದು ಹೇಳಿ, ಹಿಂಗಿದೆ ನಮ್ಮ ಮನೆ ಪರಿಸ್ಥಿತಿ ಇವಾಗ. ನಂಗಂತೂ ನಮ್ಮ ಅತ್ತೆ ಬರೋವರೆಗೂ ನನಗೆ ಸಮಾಧಾನನೇ ಇಲ್ಲ ಕಣ್ರಿ. ನಮ್ಮ ಅತ್ತೆ ನಾನು ಕರೆದ್ರೆ ಬರೋಲ್ಲ ಕಣ್ರಿ. ನಾನು ಕರೆದ್ರೆ ಮಾತ್ರ ಬರೋಲ್ಲ. ಇವಾಗ ಏನು ಮಾಡಬೇಕಂದ್ರೆ ಮಗಳ ಹತ್ರ ಹೇಳ್ತೀನಿ, ಏನೋ ಕಣಪ್ಪ ಹಿಂಗೆ ಮಿಸ್ ಆಗ್ಬಿಡ್ತು, ಏನೋ ಬಾಯಿಲಿ ತಪ್ಪ ಹೇಳ್ಬಿಟ್ಟೆ, ಅವ್ರು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದಾರೆ, ಕಳಿಸ್ಕೊಡಿ ಅಂತ ಹೇಳಿದ್ರೆ ಆಯ್ತು. ಅದಕ್ಕೆ ನೀವು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀರಾ? ಅವ್ರಿಗೂ ನಮ್ಮ ಮನೆ ಕಡೆನೇ ಇದೆ ಜೀವ ಎಲ್ಲ. ಸುಮ್ಮನೆ ಮಗಳ ಮನೆ ಅಂತ ನೆಪಕ್ಕೆ ಬರ್ತಾರೆ ಅಷ್ಟೇ. ಎಲ್ಲ ಮಗ ಸೊಸೆ ಮೇಲೇ ಅವ್ರಿಗೆ ಜ್ಞಾನ ಎಲ್ಲ ಇರೋದು. ನಾನು ಕಳಿಸ್ಕೊಡ್ತೀನಿ ಸುಮ್ಮನೆ ರೀ ಅಂತ ಬರ್ತಾರಪ್ಪ. ನಮ್ಮ ಅತ್ತೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರಿಗೇನೂ ನಾನು ಹೇಳಲ್ಲ. ಅವ್ರಿಗೇನು ಕೆಲಸನೂ ಹೇಳಲ್ಲ. ಅವ್ರಿಗೆ ಎದುರುತ್ರನೂ ಕೊಡಲ್ಲ. ಮನೇಲಿರ್ಲಪ್ಪ, ಆರಾಮಾಗಿ ಮನೇಲಿರಲಿ, ನಂಗೆ ಅಷ್ಟೇ ಸಾಕು.